ಸರ್, ಈ ಹೋಟೆಲಲ್ಲಿ ನಡೀತಿರೋಂಥ ಕೆಲಸನ ಇಡೀ ರಾಜ್ಯದ ಜನತೆ ನೋಡಬೇಕು. ಬನ್ನಿ, ನಾನು ತೋರಿಸ್ತೀನಿ. ಇಡೀ ರಾಜ್ಯದಲ್ಲಿ ನೋಡಿ, ಈ ಹೋಟೆಲಲ್ಲಿ, ಇಷ್ಟು ದೊಡ್ಡ ಹೋಟೆಲ್ಗೆ ಒಂದೇ ಒಂದು ಸಿಲಿಂಡರ್ ಇಲ್ಲ ನೋಡಿ. ಪೂರ್ತಿ ಅಡುಗೆಯನ್ನ ಈ ಸೌದೆ ಒಲೆಯಲ್ಲಿ ಮಾಡ್ತಾ ಇದ್ದಾರೆ ನೋಡಿ. ಟೇಸ್ಟ್ ಇನ್ನು ಹೆಂಗಿರ್ಬೋದು ಸರ್ ಇಲ್ಲಿ, ಬನ್ನಿ ನೋಡೋಣ. ಹೋಟೆಲ್ ಮಾಲೀಕರೇ, ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಹೋಟೆಲಾಗಿ ಬಂದ್ ಮಾಡ್ತೀರಾ? ನಮ್ಮ ಥರ ನೋಡಿ, ಈ ಒಲೆಗೆ ಸ್ವಿಚ್ ಆಗಿ ನಿಮಗೆ ದುಡ್ಡು ಉಳಿಯುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಪಿ ಜಿಗಳಲ್ಲಿ, ಹೋಟೆಲ್ಲು, ಲಾಡ್ಜು, ಸ್ವತಃ ಮನೆಗಳಲ್ಲಿ ಯಾರೆಲ್ಲರೂ ಗ್ಯಾಸ್ ಯೂಸ್ ಮಾಡ್ತಾ ಇದ್ದೀರಾ, ಈಗಲೇ ಗ್ಯಾಸ್ನ ಬಿಸಾಕಿ ಸೌದೆ ಒಲೆಗೆ ಕನ್ವರ್ಟ್ ಆಗಿ. ಯಾಕೆ ಅಂತ ಹೇಳ್ತೀನಿ, ಈ ವಿಡಿಯೋ ಪೂರ್ತಿ ನೋಡಿ. ಪ್ರಪಂಚದಲ್ಲಿ ಒಂದಿಷ್ಟು ಹೊಗೆ ಬರೆದಂಥ, ದುಡ್ಡು ಕೂಡ ಖರ್ಚಾಗದೆ ಇರೋಂಥ ಅದ್ಭುತವಾದ ಒಲೆ ನೋಡಿ, ಇದೊಂದೇ ಇರೋದು ನೋಡಿ. 2 ಗ್ಯಾಸ್ ಒಲೆಯಲ್ಲಿ ಬರೋದಂಥ ಫ್ಲೇಮು ಬರೀ ಒಂದೇ ಒಲೆಯಲ್ಲಿ ನೋಡ್ಬೋದು ನೀವು. ಬರೀ 2 ಪೀಸ್ ಹಾಕಿರೋದಲ್ಲಿ ಎಷ್ಟು ಇದರಲ್ಲಿ ಯಾವ ರೀತಿ ಅಂದರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ರೀತಿ ಅಡುಗೆಗಳನ್ನು ಮಾಡ್ಬೋದು, ಎಷ್ಟು ಮಾಡ್ಕೋಬೋದು ಏನು ಅಂತ. ಮತ್ತು ಇನ್ನೊಂದು ಇದು ಬರೀ ಮನೆಗೆ ಅಂತಲ್ಲ, ನೀವು ಬೇಕಿದ್ರೆ ಎಲ್ಲೋ ಔಟ್ಡೋರ್ ಹೋಗ್ತಾ ಇದ್ದೀರಾ, ಟ್ರಿಪ್ ಹೋಗ್ತಾ ಇದ್ದೀರಾ, ಇನ್ನೆಲ್ಲೋ ಹೊರಗಡೆ ಯಾವುದೋ ನಿಮ್ಮ ಗೆಸ್ಟ್ ಹೌಸಲ್ಲೋ, ಫಾರ್ಮ್ ಹೌಸಲ್ಲೋ, ಇನ್ಯಾವುದೋ ಹೊರಗಡೆ ಇದು ಮಾಡೋದಕ್ಕೂ ಬರೀ 2 ಸೌದೆ ಕ್ಯಾರಿ ಮಾಡಿದ್ರೆ ಆಯಿತು, ಈ ಒಲೆ ಕ್ಯಾರಿ ಮಾಡಿದ್ರೆ ಆಯಿತು. ಬರುತ್ತೆ ಒಂದೇ ಒಂದು ಸ್ವಲ್ಪನೂ ಹೊಗೆ ಬರದ ರೀತಿ ನಿಮಗೆ ಒಲೆ ಉರಿತದೆ ನೋಡಿ. ಆ ಫ್ಲೇಮ್ ನೋಡಿ, ಆ ಪವರ್ ನೋಡಿ, ಅದಾಗೆ ಅಂದರೆ ಎಷ್ಟು ಇದು ಬರ್ತಾ ಇದೆ ಅಲ್ಲಿ ನೋಡಿ. ಸರ್ ನಮಸ್ಕಾರ. ಇದು ನೋಡಿ, ಇದು ಇನ್ಫಾರ್ಮೇಟಿವ್ ವಿಡಿಯೋ, ಇದು ಯಾವುದೇ ರೀತಿ ಪ್ರಮೋಷನ್ ಇನ್ನೊಂದಲ್ಲ. ಆ್ಯಕ್ಚುಲ್ ಆಗಿ ನೀವು ನೋಡ್ತಾ ಇದ್ದೀರಾ, ಇವತ್ತು ಜಾಗತಿಕ ಬಿಕ್ಕಟ್ಟು, ಇಡೀ ಪ್ರಪಂಚದಾದ್ಯಂತ ಗ್ಯಾಸು, ಅನಿಲ ಇನ್ನೆಲ್ಲ ಏನೆಲ್ಲ ಆಗ್ತಾ ಇದೆ ಅಂತೇಳಿ. ಇಂತಹ ಸಮಯದಲ್ಲಿ ಬರೀ 5 ರೂಪಾಯಿಗೆ 5 ಜನ ಊಟ ಮಾಡ್ಬೋದು ನೀವು, 5 ರೂಪಾಯಿಗೆ. ಮತ್ತು 50 ರೂಪಾಯಿಗೆ ಇವತ್ತು 50 ಜನಕ್ಕಾಗುವಂಥ ಹೋಟೆಲ್ಗಳಲ್ಲಿ ಅನ್ನವನ್ನು ಮಾಡ್ಬೋದು. ಅಷ್ಟೇ ಅಲ್ಲದೆ ಇವತ್ತೇನು ಬೆಂಗಳೂರಿನಾದ್ಯಂತ, ಇಡೀ ರಾಜ್ಯಾದ್ಯಂತ ಅನ್ರಿಜಿಸ್ಟರ್ಡ್ ಹೋಟೆಲ್ಗಳು ಏನು ಮುಚ್ಚಿದ್ದೀರಾ, ನೀವು ಮುಚ್ಚೋ ಅವಶ್ಯಕತೆ ಇಲ್ಲ. ನಿಮಗೋಸ್ಕರ ನಾವು ಇದೊಂದು ಹೊಸ ಸೌದೆ ಒಲೆನ ತಂದಿದ್ದೀವಿ. 50 ಅಲ್ಲ 500 ಜನಕ್ಕೆ ಹೊಗೆ ಇಲ್ಲದೆ ತುಂಬ ಕಮ್ಮಿ ಖರ್ಚುಗಳಲ್ಲಿ ನೀವು ಹೋಟೆಲ್ನ ನಡೆಸ್ಬೋದು. ಅದು ಹೇಗೆ ಅಂತ ಹೇಳ್ತೀನಿ, ಈ ವಿಡಿಯೋ ಪೂರ್ತಿ ನೋಡಿ. ಈಗ ಸಾಮಾನ್ಯವಾಗಿ ನೋಡಿ, ನೀವು ಗ್ಯಾಸ್ಗೆ ಇವತ್ತು ಮನೆಗೆ ಹೋದ್ರೂ 1,500-2,000 ರೂಪಾಯಿ ಖರ್ಚು ಮಾಡ್ತಾರೆ ಮನೆಗಳಲ್ಲಿ. ಇನ್ನು ಹೋಟೆಲ್ಗಳಲ್ಲಿ ಬಂದರೆ ಒಂದು ದಿನಕ್ಕೆ 2-3 ಗ್ಯಾಸ್ ಬೇಕಿರೋರು ಇರ್ತಾರೆ, ಒಂದು ಗ್ಯಾಸು ಯೂಸ್ ಮಾಡ್ತಾರೋ ಇರ್ತಾರೆ. ಇದರದವ್ರಿಗೆಲ್ಲ ಇವತ್ತೆಲ್ಲ ಅಮ್ಮಮ್ಮ ಅಂದರೆ KG ಎಷ್ಟಿದೆ ವುಡ್ಡು ಹೋಗಿಲ್ಲ, ರಿಸ್ಕ್ ಅಂತ ಅಲ್ಲ, ಏನೂ ಇಲ್ಲ. ಬರೀ ಆರಾಮಾಗಿ 50 kg ಇದರಲ್ಲಿ 50 ಜನ ತಿನ್ನುವಂಥ ಅನ್ನವನ್ನು ನೀವೇ ಮಾಡ್ಕೊಬೋದು. ಇನ್ನಂತೂ ಹಳ್ಳಿಗೆ ಹೋದ್ರಂತೂ ಮನೆ ಮುಂದೆ ಸುತ್ತಮುತ್ತ ಬಿದ್ದಿರುವಂಥ ಚಕ್ಕೆಗಳನ್ನು ಹಾಕೊಂಡ್ಬಂದು ಉಚಿತವಾಗಿ ನೀವು ಅಡುಗೆ ಅನಿಲ ಇಲ್ಲದೆ ಏನೋ ಗ್ಯಾಸು ಇನ್ನೊಂದು ಮತ್ತೊಂದು ಉಪಯೋಗಿಸದೆ ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು. ಇದು ರನ್ ಆಗೋದೆ ಫ್ಯಾನಿಂದ. ಆ್ಯಕ್ಚುಲಿ ನೀವು ಒಂದು ಹತ್ತೋ ತನಕ ಅಂದರೆ ಹಚ್ಚುವಾಗ ನೀವೇನಾದರೂ ಒಂದು ಇದು ಬರುತ್ತೆ ನೋಡಿ, ಕರ್ಪೂರ ಬರುತ್ತಲ್ಲ, ಕರ್ಪೂರ ಹಾಕಿಸ್ಬಿಟ್ರೆ ನಿಮ್ಗೆ ಹೊಗೆನೂ ಕೂಡ ಗಮ್ಮನುತ್ತೆ, ಅಲ್ಲಿ ಮನೆಯೆಲ್ಲ ಗಮ್ಮನುತ್ತೆ. ಸೊ ಆ ಕರ್ಪೂರದಿಂದ ಒಂದು ಸಲ ಅದು ಒಲೆ ಹತ್ಕೊಂಡ್ರೆ ಸಾಕು. ಆಮೇಲೆ ನೀವು ಹಸಿ ಏನೋ ಕಟ್ಟಿಗೆಗಳನ್ನು ಅಥವಾ ಹಸಿ ಸೌದೆಗಳನ್ನು ಹಾಕಿದ್ರು ಕೂಡ ದಗ ಅಂತ ಉರಿಯುತ್ತೆ. ನಾನು ಇವಾಗ ನಿಮಗೆ ಡೆಮೋನು ಬೇಕಿದ್ರೆ ತೋರಿಸ್ಕೊಡ್ತೀನಿ. ಇನ್ಸ್ಟಾಲೇಷನ್ ಮಾಡ್ಕೊಂಡ್ರೆ ಇದು ಬೆನಿಫಿಷಿಯರ್ ಆಗಿದ್ದಾರಾ ಸರ್? ಇದು ನಾನು ಅದಕ್ಕೆ ನಿಮಗೆ ನೇರವಾಗಿ ಈಗ ಆಲ್ರೆಡಿ ನಮ್ಮ ಹತ್ರ ತೊಗೊಂಡು ಉಪಯೋಗಿಸ್ತಾ ಇರುವಂಥ ಇಲ್ಲಿ ಏನು NTTF ಪೀಣ್ಯ, NTTFನ ಅಪ್ಪಾಜಿ ಮನೆ, ಇದು ಫೇಮಸ್ ಹೋಟ್ಲು ಅಪ್ಪಾಜಿ ಮನೆ ಅಂತ, ಅವ್ರಿಗೇನೆ ನೇರವಾಗಿ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದೀವಿ. ನೀವು ನೇರವಾಗಿ ಅವ್ರನ್ನೇ ಕೇಳ್ಕೊಂಬಿಡಿ. ನಮಸ್ಕಾರ ಸರ್. ಏನು ಸರ್, ಸಿಲಿಂಡರ್ಗಳೆಲ್ಲ ಬಿಸಾಕ್ಬಿಟ್ಟು ಇದಕ್ಕೆಲ್ಲ ಶಿಫ್ಟ್ ಆಗ್ಬಿಟ್ಟಿದ್ರಲ್ಲ ಅಪ್ಪಾಜಿ ಮನೆಯವ್ರು, ಹೆಂಗೆ ಅಂತ? ಸರ್, ನಮಗೆ ದಿನಕ್ಕೆ 2-3 ಸಿಲಿಂಡರ್ ಬೇಕಾಗಿತ್ತು ಸರ್. ಮತ್ತು ಗ್ಯಾಸ್ ಸಮಸ್ಯೆ ಆದಾಗ ಹೊರಗಡೆ ಕೂಡ ನಾವು ಪೆಂಡಲೆಲ್ಲ ಹಾಕಿ ಸೌದೆ ಒಲೆಯಲ್ಲಿ ಮಾಡಿದ್ವಿ. ಆಮೇಲೆ ಒಂದಷ್ಟು ಲೋಕಲ್ ಮ್ಯಾನುಫ್ಯಾಕ್ಚರ್ಡ್ ಒಲೆಗಳನ್ನ ಕೂಡ ತೊಗೊಂಡ್ವಿ. ಸಮಸ್ಯೆ ಏನಾಗ್ತಿತ್ತು ನೋಡಿ, ಈಗ ಇದಕ್ಕೆ ನಾವು ಈ ಒಲೆಗಳಿಗೆ ಈ ಥರ ಸೌದೆನ ನೇರವಾಗಿ ಬಳಸ್ತೀವಿ. ಅದಕ್ಕೆ ಸ್ಪೆಸಿಫಿಕ್ಕಾಗಿ ಚಿಕ್ಕ ಸೌದೆಗಳು ಬೇಕಾಗುತ್ತೆ, ಸೌದೆ ಹುಡುಕಬೇಕಾಗಿತ್ತು. ಈಗ ಏನಿಲ್ಲ ನೋಡಿ, ಸೌದೆಗಳು ಇದನ್ನು ಹೊಡೆಯೋಂಗಿಲ್ಲ, ಏನಿಲ್ಲ, ಚಿಕ್ಕ ತುಂಡು ಮಾಡಿಸ್ಕೊಂಡಿದ್ದೀವಿ. ಹತ್ತಿಸ್ಬಿಟ್ಟು ಇದನ್ನ ಹಾಕಿದ್ರೆ ಸಾಕು, ಉರಿತಾ ಇರುತ್ತೆ ಸರ್. ಅಂದರೆ ಭಾಳ ಬೆನಿಫಿಷಿಯಲ್ ಆಗಿದೆ ಸರ್ ನಮಗೆ. ಸರ್, ಈಗ ತುಂಬ ಜನ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಅಂತಲೇ ಒಂದಷ್ಟು ಹೋಟೆಲ್ಸ್ಗಳನ್ನ ಬಾಗಿಲು ಹಾಕ್ಬಿಟ್ರು ಅಂತ ಏನು ಹೇಳ್ತೀರಾ ನೀವು? ಸರ್, ಏನಿಲ್ಲ, ಅವ್ರು ನೇರವಾಗಿ ಇದಕ್ಕೆ ಈ ಒಲೆಗಳಿಗೆ ಸ್ವಿಚ್ ಹಾಕ್ಬೋದು. ಅಥವಾ ಸೌದೆನೂ ಕೂಡ ತುಂಬ ಸಿಗುತ್ತೆ ಇವಾಗ. ಮೊದಲೆಲ್ಲ ಕಷ್ಟ ಆಗ್ತಿತ್ತು ಸೌದೆಗೂ, ಈಗ ಸಪ್ಲೈಯರ್ಸ್ ಇದ್ದಾರೆ, ಸೌದೆ ಸಿಗುತ್ತೆ ಚೆನ್ನಾಗಿ. ಸೊ ನೇರವಾಗಿ ಅವರು ಇದಕ್ಕೆ ಮೈಗ್ರೇಟ್ ಆಗ್ಬೋದು ಸರ್. ಬಟ್ ಹತ್ಕೊಂಡು ಒಂದ್ಸಲ ಉರಿಯೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ನೋಡಿ, ಇದು ವಾಲ್ವ್ ಇದು ಬಂದ್ ಮಾಡ್ಬೋದು ನಾವು. ಡೋರ್ ಬಂದ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಪಾತ್ರೆ ಇರುತ್ತೆ, ಇಲ್ಲಿಂದ ಇದು ಹೋಗುತ್ತೆ ಸರ್, ಹೊಗೆ ಹೋಗುತ್ತೆ. ಮತ್ತು ನಮ್ದು ಎಕ್ಸಿಸ್ಟಿಂಗ್ ಚಿಮ್ನಿಗಳು ಇದ್ರ ಮೇಲೆ ಬರುತ್ತೆ, ತೊಂದರೆ ಇಲ್ಲ. ಸೊ ನಮಗೆ ಆರಾಮಾಗಿ ವರ್ಕ್ ಆಗುತ್ತೆ ಸರ್ ಇದು. ಸರ್, ನೀವು ಇದನ್ನು ತಗೊಳ್ಳೋಂಥ ಹೋಟೆಲ್ಸ್ಗೆ ಅಥವಾ ಮನೆಯವ್ರಿಗೆ ಹೆಂಗೆ ರೆಕಮೆಂಡ್ ಮಾಡ್ತೀರಾ ಇದನ್ನು? ಸರ್, ಖಂಡಿತ ರೆಕಮೆಂಡ್ ಮಾಡ್ತೀನಿ, ಆರಾಮಾಗಿ ಬಳಸ್ಬೋದು ಸರ್. ಈಗ ನಾವು ಆಲ್ರೆಡಿ ಸುಮಾರು ಒಂದು 10 ದಿನ ಆಯಿತು ನಾವು ಬಳಸೋಕ್ಕೆ ಸ್ಟಾರ್ಟ್ ಮಾಡಿ, ಏನು ತೊಂದರೆ ಇಲ್ಲ. ಈಗಂತೂ ಸದ್ಯಕ್ಕೆ ನಡೀತಾ ಇದೆ ಚೆನ್ನಾಗಿ. ಮತ್ತು ಬ್ಲೋವರ್ ಕೊಟ್ಟಿರ್ತಾರೆ ನಮಗೆ, ಸೊ ನಾವು ಕಂಟ್ರೋಲ್ ಮಾಡಿ ರೆಗ್ಯುಲೇಟ್ ಮಾಡ್ಕೋಬೋದು ಎಷ್ಟು ಬೇಕು ಏನು ಅಂತ ಹೇಳಿ ಫ್ಲೇಮ್ನ. ಹಾಗಾಗಿ ತುಂಬ ಎಫೆಕ್ಟಿವ್ ವರ್ಕ್ ಆಗ್ತಾ ಇದೆ ಸರ್. ಬೇಕು ಅಂತ ಹೇಳಿದ್ರಿ, ಅದಕ್ಕೆ ಎಷ್ಟು ಕಾಸ್ಟ್ ಆಗೋದು, ಜೊತೆಗೆ ಈಗ ಸೌದೆಗೆ ಎಷ್ಟು ಕಾಸ್ಟ್ ಆಗ್ತಾ ಇದೆ? ಸರ್, ನಮಗೆ ಮೊದಲು ಸಿಲಿಂಡ್ರಿಗೆ ಹೇಳಿದ್ನಲ್ಲ 2-3 ಸಿಲಿಂಡರ್ ಅಂದರೆ, ಈಗ ನಾನು 2.5 ಸಿಲಿಂಡರ್ ಬಳಸ್ತೀನಿ ಅಂತಂದರೆ ಈಗಿನ ರೇಟ್ಗೆ ಕಮರ್ಷಿಯಲ್ ಸಿಲಿಂಡರ್ 4,000 ಇದೆ, ಮಿನಿಮಮ್ 10,000 ರೂಪಾಯಿ ಆಗುತ್ತೆ. ಓಕೆ, ಇದು ಏನಾಗುತ್ತೆ, ನಾವು 10,000 ರೂಪಾಯಿ ಸೌದೆ ಹಾಕ್ಸ್ಕೊಂಡ್ರೆ ಆರಾಮಾಗಿ 1 ವಾರ ಬಳಸ್ಬೋದು ಸರ್. ಹಾಂ ಸರ್, ಅಲ್ಲಿಗೆ ನಿಮಗೆ ಎವ್ರಿಡೇ ಒಂದು 5,000-6,000 ರೂಪಾಯಿ ಸೇವ್ ಆಗ್ತದೆ. ಖಂಡಿತ. ಇಲ್ಲಿವರೆಗೂ ಕಮರ್ಷಿಯಲ್ ನೋಡಿದ್ರಿ, ಬನ್ನಿ ಈಗ ಡೊಮೆಸ್ಟಿಕ್ ನೋಡೋಣ. ಡೊಮೆಸ್ಟಿಕ್ನ ಹಚ್ಚೋಣ ನೋಡಿ. ಈಗ ಇದೊಂದು ಸ್ಟೈನ್ಲೆಸ್ ಸ್ಟೀಲಲ್ಲಿ ಮಾಡಿರುವಂಥ ತುಂಬ ಅದ್ಭುತವಾಗಿರುವಂಥ ಹೈ ಅಡ್ವಾನ್ಸ್ಡ್ ಇರುವಂಥ
ಅಡ್ವಾನ್ಸ್ ಟೆಕ್ನಾಲಜಿ ಇರುವಂಥ ಒಲೆ. ಈಗ ಇದನ್ನು ನಾವು ಜಸ್ಟ್ ಇದಕ್ಕೊಂದು ನೀವು ಏನು ಹೇಳ್ತೀರಾ ಪವರ್ ಬ್ಯಾಂಕ್ ಉಪಯೋಗಿಸಿದ್ರೆ ಸಾಕು, ಜಸ್ಟ್ ಫ್ಯಾನ್ಗೋಸ್ಕರ ಇದು. ಆ್ಯಕ್ಚುಲಿ ನೋಡಿ, ಇದು ನೀವು ಮನೇಲಿ ಯೂಸ್ ಮಾಡಿದ್ವಿ, ನಾವು ಇಲ್ಲಿ ಹಸೋದಕ್ಕೋಸ್ಕರ ಸಿ ಪಿನ್ನು ಟೈಪ್ ಸಿ ಪಿನ್ ಯೂಸ್ ಮಾಡಿದ್ದೀವಿ. ಮನೆಯಲ್ಲಿ ಬರೀ ನೀವು ಜಸ್ಟ್ ಪವರ್ ಬ್ಯಾಂಕು ಮೊಬೈಲ್ಗೆ ಏನು ಉಪಯೋಗಿಸ್ತೀರಾ ಪವರ್ ಬ್ಯಾಂಕ್ನ ಹಾಕಿ ಹಚ್ಬೋದು. ಇಲ್ಲಿ ನೀವು ಕಮ್ಮಿ ಜಾಸ್ತಿ ಕೂಡ ಮಾಡ್ಕೋಬೋದು, ಆ ಫ್ಲೇಮು ಕಮ್ಮಿ ಜಾಸ್ತಿ ಕೂಡ ಮಾಡ್ಕೊಳ್ಳಿಕ್ಕೆ ಇಲ್ಲಿದೆ ನೋಡಿ. ಈಗ ಹತ್ಕೋತಾ ಇದೆ ನೋಡಿ, ಒಂದಿಷ್ಟು ಹೊಗೆ ಬರ್ತಾ ಇಲ್ಲ, ನೀವೇ ಗಮನಿಸ್ಬೋದು. ಒಂದು ಸಲ ಅದು ಹತ್ಕೊಂಡ್ರೆ ನಿಮ್ಗೆ ಅದ್ಭುತವಾಗಿ ಫ್ಲೇಮು ನಾವು ಈಗಲೇ ತೋರಿಸ್ತೀವಿ, ನೋಡ್ತಾ ಹೋಗಿ. ಇಲ್ಲಿ ನೋಡಿ, 2 ಗ್ಯಾಸ್ ಒಲೆಯಲ್ಲಿ ಬರ್ಬೋದಂಥ ಫ್ಲೇಮು ಬರೀ ಒಂದೇ ಒಲೆಯಲ್ಲಿ ನೋಡ್ಬೋದು ನೀವು. ನಿಮಗೆ ಒಲೆ ಉರಿತದೆ ನೋಡಿ, ಆ ಫ್ಲೇಮ್ ನೋಡಿ, ಆ ಪವರ್ ನೋಡಿ, ಆ ಧಗೆ ಅಂದರೆ ಎಷ್ಟು ಇದು ಬರ್ತಾ ಇದೆ ಅಲ್ಲಿ ನೋಡಿ. ಇದ್ರೆ ಇಷ್ಟೊತ್ತು ನೋಡಿದ್ದೀರಾ, ನಿಮಗೆ ಈ ಒಲೆ ಬಗ್ಗೆ ಏನೆಲ್ಲ ಮಾಹಿತಿ ಕೊಡ್ಬೋದು ನಾನು ಕೊಟ್ಟಿದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿಗೆ ಈ ನಂಬರ್ಗಳಿಗೆ ಕರೆ ಮಾಡಿ. ಅಷ್ಟೇ ಅಲ್ಲದೆ ಈ ಎಲ್ಲ ಒಲೆಗಳಿಗೂ 16 ವರ್ಷ ನಾನು ವಾರಂಟಿ ಕೊಡ್ತಾ ಇದ್ದೀನಿ. ಮತ್ತು ರೇಟನ್ನು ಬೇರೆಲ್ಲ ಇದಕ್ಕೆ ಹೋಲಿಸ್ಕೊಂಡ್ರೆ ಪ್ರೈಸ್ ಕೂಡ ತುಂಬ ರೀಸನಬಲ್ ಆಗಿದೆ. ಕರೆ ಮಾಡಿ ಮಾಹಿತಿಗೋಸ್ಕರ, ಮತ್ತು ಬುಕ್ ಮಾಡೋದಕ್ಕೆ ಅಥವಾ ಹೆಚ್ಚಿನ ಮಾಹಿತಿಗೋಸ್ಕರ ಈ ಕೆಳಗಿನ ನಂಬರ್ಗಳಿಗೆ ಕರೆ ಮಾಡಿ. ನಮಸ್ಕಾರ.